ನೀವೀಗ ಟಿವಿಗಳಲ್ಲಿ ನೋಡ್ತಿರೋಂತೆ ಗಮನಿಸಿದಂತೆ ಚಿನ್ನಯನ್ನೇ ನಾನು ನೋಡಿದ್ದು ಅಂತೇಳಿ ಕರಾರ್ವಕ್ಕಾಗಿ ಹೇಳ್ತೀರಾ 1.5 ವರ್ಷದಿಂದ ಬಂದು ಅವ್ರ ಮನೆಗೆ ಇರ್ತಿದ್ದ ಅಂತ ಹೇಳಿ. ಹೇಳ್ಬೋದು, ಏನು ತೊಂದರೆ ಇಲ್ಲ. ಪೊಲೀಸ್ನವ್ರಿಗೆ ಗಾಂಜಾ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನೀವು ಜಯಂತ್ ಗಾಂಜಾ ಮಾರ್ತಿದ್ದ ಅಂತ ಹೇಳಿ ಹೇಳ್ತಿದ್ರಲ್ಲ, ಆ ಪೊಲೀಸ್ನವ್ರಿಗೆ ಇಂಟಿಮೇಟ್ ಮಾಡಿದಾಗ ಯಾವ ರೀತಿ ರಿಯಾಕ್ಷನ್ ಇತ್ತು? ಪೊಲೀಸ್ನವ್ರು ಬಂದು ಏನಾದ್ರು ಆಕ್ಷನ್ ತಗೊಂಡು ಒಂದು 2-3 ದಿನ ಬಂದ್ಬಿಟ್ಟು ಇಲ್ಲಿ ವಾಚ್ ಮಾಡೋದ್ರು ಸರ್, ಏನು ಮಾಡಿಲ್ಲ. ಆಮೇಲೆ ನೀವು ಮನೆ ಚೇಂಜ್ ಮಾಡಿದ್ರಿ? ಹೌದು ಸರ್, ನಾವು ಮನೆ ಅದೇ ವಿಚಾರಕ್ಕೋಸ್ಕರ ಮನೆ ಚೇಂಜ್ ಮಾಡಿದ್ವಿ. ನಮಗೆ ತುಂಬಾ ಪ್ರಾಬ್ಲಮ್ ಆಯಿತು, ಸೊ ಅದೇ ವಿಚಾರಕ್ಕೋಸ್ಕರ ಮನೆ ಚೇಂಜ್ ಮಾಡಿದ್ವಿ. ಚಿನ್ನಯ್ಯನ ಜೊತೆ ಮಾತಾಡಿದ್ದೇನಾದ್ರು ಇದೆಯಾ ಮೇಡಮ್ ಈ ಮನೇಲಿ ಇದ್ದಂಥ ಸಂದರ್ಭದಲ್ಲಿ, ಬಂದು ಹೋಗುವಂಥ ಸಂದರ್ಭದಲ್ಲಿ? ಇಲ್ಲ ಸರ್, ನಾವು ಮಾತಾಡೋದಿಲ್ಲ. ನಾವು ಯಾರ ಜೊತೆನೂ ಆ ಬಿಲ್ಡಿಂಗ್ ಅಲ್ಲಿ ಇರೋರು ನನಗೆ ಹೆಸರೇ ಗೊತ್ತಿಲ್ಲ. ನನಗೆ ಹೇಳ್ಬೇಕು ಅಂತಂದ್ರೆ ನನ್ನ ಪಾಡಿನ ಇರ್ತಿದ್ವಿ. ಸೊ ಏನು ಬಿಸ್ನೆಸ್ ಮಾಡ್ತಿದ್ದ ಜಯಂತ್ ಆಕ್ಚುಲಿ ನೋಡೋದಕ್ಕೆ? ಸೊ ಅವ್ರೇನು ಇವಾಗ ರೀಸೆಂಟಾಗಿ ಎಣ್ಣೆ ಹಿಂಡಿಟ್ಟಿರೋದು, ಸೊ ಅದು ಗೊತ್ತಿಲ್ಲ ಸರ್ ನನಗೆ. ಅವ್ರ ಮನೇಲೇ ಇರ್ತಾ ಇದ್ರಿ, ಏನು ಮಾಡ್ತಾ ಇರಲಿಲ್ಲ. ಪೊಲೀಸ್ನವ್ರಿಗೆ ಏನಾರ ನೀವು ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ರೆ ಮೇಡಮ್ ಗಾಂಜಾ ಮಾರ್ತಿದ್ರು? ಇಲ್ಲ ಸರ್, ನಾನು ಒಟ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ಅವ್ರು ಒಂದು 2-3 ದಿನ ಬಂದ್ಬಿಟ್ಟು ಇಲ್ಲೇ ಅದೇ ಪ್ಲೇಸಲ್ಲಿ ವಾಚ್ ಮಾಡಿ ಹೋಗಿದ್ರು. ಬಟ್ ನನ್ನ ಹತ್ರ ಪ್ರೂಫ್ ಸಮೇತ ಇದೆ. ಗಾಂಜಾ ಮಾರ್ತಿದ್ದು ಅದಕ್ಕೆ ಸಂಬಂಧಪಟ್ಟ? ಅದಕ್ಕಲ್ಲ ಸರ್, ಅವ್ರು ವಾಚ್ ಮಾಡಿದ್ದು, ಪೊಲೀಸ್ನವ್ರು ಬಂದಿದ್ದು, ಅವ್ರು ಫೋನ್ ಮಾಡಿದ್ದೆಲ್ಲ ನನ್ನ ಹತ್ರ ಇದೆ. ಇದಿಷ್ಟು ಕೂಡ ಇರ್ತಕ್ಕಂಥ ಸ್ಥಳೀಯ ಮಹಾಲಕ್ಷ್ಮಿ ಹೇಳ್ತಿರ್ತಕ್ಕಂಥ ಮತ್ತು ಕಳೆದ 1.5 ವರ್ಷಗಳಿಂದಲೂ ಕೂಡ ನಾನು ಚಿನ್ನಯ್ಯನನ್ನ ಬಲ್ಲೆ. 1.5 ವರ್ಷಗಳಿಂದಲೂ ಕೂಡ ಇದೊಂದು ಮನೆಗೆ ನಾನು ಬಂದು ಹೋಗ್ತಿದ್ದೆ ಅಂತ ನಾನು ಗಮನಿಸಿದ್ದೇನೆ ಅಂತ ಹೇಳಿ ಸ್ಥಳೀಯ ನಿವಾಸಿಯಾಗಿರ್ತಕ್ಕಂಥ ಮಹಾಲಕ್ಷ್ಮಿ ಹೇಳ್ತಿರ್ತಕ್ಕಂಥ ಮಾತು. ಕ್ಯಾಮರಾಮನ್ ಜಗನ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.